ಕೊನೆಗೂ ಕೂಡ ಸಚಿವ ಸಂಪುಟ ಪ್ರಹಸನಕ್ಕೆ ತೆರೆ ಬಿದ್ದಿದೆ. ಹೈಕಮಾಂಡ್ ಭೇಟಿಗೆ ಶಾಸಕರು ತೆರಳಿದ್ರು. ಅವರೆಲ್ಲರೂ ಕೂಡ ಈಗ ವಾಪಸ್ ಆಗ್ತಾ ಇದ್ದಾರೆ. ಕಾಂಗ್ರೆಸ್ ಶಾಸಕರು ರಾಜ್ಯಕ್ಕೆ ವಾಪಸ್ ಆಗ್ತಾ ಇದ್ದಾರೆ. ತಡರಾತ್ರಿ ಕೆಂಪೇಗೌಡ ಏರ್ಪೋರ್ಟ್ಗೆ ಆಗಮಿಸಿದ್ರು. ಮಂತ್ರಿ ಸ್ಥಾನ ಕೊಡ್ತಾರೆ ಅಂತ ಭಾವಿಸಿದ್ದೇವೆ. ಮೊದಲು ಮಂತ್ರಿ ಸ್ಥಾನವನ್ನ ಕೊಡಲಿ, ಆ ಬಳಿಕ ಖಾತೆ. ಸೋಮವಾರ ಪ್ರಮಾಣ ವಚನ ಕಾರ್ಯಕ್ರಮ ಇದೆ. ದೆಹಲಿಯಿಂದ ವಾಪಸ್ಸಾದ ಕಾಂಗ್ರೆಸ್ ಶಾಸಕರು ನೀಡಿರುವಂಥ ಹೇಳಿಕೆಗಳಿವು. ಅನೇಕ ಸಚಿವಾಕಾಂಕ್ಷಿಗಳು ಮಂತ್ರಿ ಸ್ಥಾನ ಸಿಗುತ್ತೆ ಅಂತ ಹೋದಂಥವರು ಒಂದಷ್ಟು ಜನ. ಅದರ ಜೊತೆಯಲ್ಲಿ ಈ ಬಾರಿ ಮಂತ್ರಿ ಆಗೇ ಆಗ್ತೇವೆ, ಘೋಷಣೆ ಆದ ನಂತರವೇ ವಾಪಸ್ ಬರ್ತೇವೆ ಅನ್ನೋ ರೀತಿಯಲ್ಲಿ ಹೋಗಿದ್ರು. ಅನೇಕ ದಿನಗಳಿಂದಲೂ ಕೂಡ ಅಲ್ಲೇ ಇದ್ದರು, ದೆಹಲಿಯಲ್ಲಿ ಬಿಟ್ಬಿಟ್ಟಿದ್ರು. ಈಗ ದೆಹಲಿಯಿಂದ ವಾಪಸ್ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಬಂದ ನಂತರದಲ್ಲಿ ಒಬ್ಬೊಬ್ಬರು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಅದನ್ನು ಗಮನಿಸಿದ್ರೆ ಸೋಮವಾರ ಸಚಿವ ಸಂಪುಟ ವಿಸ್ತರಣೆ ಆಗಿ ಲಿಸ್ಟ್ ಬಂದು ಆನಂತರ ಪ್ರಮಾಣ ವಚನವೂ ಕೂಡ ನಡೆಯುತ್ತೆ. ಸೋಮವಾರದೊಳಗೆ ಎಲ್ಲವೂ ಕೂಡ ನಡೆಯುತ್ತೆ ಅನ್ನುವಂಥದ್ದಂತೂ ಮೆಜಾರಿಟಿಯಾಗಿ ಎಲ್ಲರನ್ನ ಗಮನಿಸಿದ್ರೆ, ಅವರ ಸ್ಟೇಟ್ಮೆಂಟನ್ನು ಗಮನಿಸಿದ್ರೆ ಗೊತ್ತಾಗ್ತಾ ಇದೆ. ದೆಹಲಿಯಿಂದ ಅನೇಕರು ವಾಪಸ್ ಆಗಿರುವಂಥ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. ಕೊನೆಗೂ ಕೂಡ ಈ ಸಚಿವ ಸಂಪುಟ ವಿಸ್ತರಣೆಯ ಪ್ರಸರಣಗಳೇನು 2 ತಿಂಗಳಿಂದ ನಡೀತಾ ಇತ್ತು, ಅದೆಲ್ಲದಕ್ಕೂ ಕೂಡ ಒಂದು ರೀತಿಯಲ್ಲಿ ತೆರೆ ಬಿದ್ದಂತಾಗಿದೆ. ಇಲ್ಲಪ್ಪ, ನಮ್ಗೆ ಯಾರಿಗೂ ಏನು ಸುದ್ದಿ ಕೊಟ್ಟಿಲ್ಲ. ಏನಾದರೂ ಸಿ ಎಂ ಅವ್ರನ್ನ ಭೇಟಿ ಆಗಿದ್ರು? ಇಲ್ಲ, ಸಿ ಎಂ ಅವ್ರನ್ನ ಖಂಡಿತ ಅದು ಸಹಜವಾಗಿ ಭೇಟಿ ಆಗ್ತಾ ಇದ್ದೀನಿ. ನಾನು ಭೇಟಿ ಆಗಿದೆ. ಸಚಿವ ಸ್ಥಾನ ಕೊಡಿ ಅಂತ ಆ ಥರ ನಾನೇನು ಬೇಡಿಕೆ ಇಟ್ಟಿಲ್ಲ, ಜಸ್ಟ್ ಮಾತಾಡ್ಸಿದ್ದೀನಿ ಅಷ್ಟೇ. ಕಿರಿಯರ ಸ್ಥಾನದಲ್ಲಿ ನಿಮ್ಗೆ ಅವಕಾಶ ಇದೆ ಅಂತ. ಮಹಿಳಾ ಕೋಟಾನೂ ಇದೆ, ಕಿರಿಯ ಕೋಟಾನೂ ಇದೆ ಅಂತ. ನೋಡೋಣ ಏನಾಗುತ್ತೆ ಅಂತ. ಯಾಕೆ ಮೇಡಮ್ ಮೊದಲು ಕೊಟ್ಟು ಎಷ್ಟು ಭೇಟಿ ಕೊಡ್ತಾ ಇಲ್ಲ? ಹಾಗೇನಿಲ್ಲ, ನೋಡೋಣ. ಪಕ್ಷಕ್ಕೋಸ್ಕರ ತಾಯಿಯವರು ಸಾಕಷ್ಟು ಸೇವೆ ಮಾಡಿದ್ದಾರೆ. ಅವ್ರು ಮಾಡಿದಂಥ ಇವೆಲ್ಲ ತುಂಬ ಯೋಜನೆಗಳು ಸಾಕಷ್ಟು ಫಲ ಕೊಟ್ಟಿವೆ. ಅದೇ ರೀತಿಯಾಗಿ ನಿಮಗೂ ಒಂದು ಅವಕಾಶ ಸಿಗ್ಬೋದಾ ಅಂತ ಯೋಜನೆಗಳು? ಅಲ್ಲ, ಖಂಡಿತ ಅವಕಾಶ ಕೊಟ್ಟರೆ ಖಂಡಿತ ತಾಯಿಯವರು ಏನು ಕೆಲಸ ಮಾಡಿದ್ದಾರೆ ಅದರ ಅದನ್ನು ಒಂದು ರೀತಿ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಖಂಡಿತ ಇತ್ತು. ಡೆಲ್ಲಿ ಹೋಗಿದ್ವಿ. ನಿಮ್ಮ ಕ್ಷೇತ್ರದ ಜನತೆ ಎಲ್ಲ ಆಗಲೇ ಹರ್ಷ ವ್ಯಕ್ತಪಡಿಸ್ತಾವ್ರೆ ಸರ್. ನೋಡಿ ಸರ್, ಈಗ ಹೈಕಮಾಂಡು, ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, AICC ಅಧ್ಯಕ್ಷರು, ರಾಹುಲ್ ಗಾಂಧಿಯವರು ಎಲ್ಲರೂ ಕುಂತು ಸಭೆಯನ್ನು ಮಾಡಿ ಒಂದು ಪಟ್ಟಿಯನ್ನು ಮಾಡಿದ್ದಾರೆ ಅಂತ ನಮಗೆ ಬಂದ ಮಾಹಿತಿ. ನನಗೂ ವಿಶ್ವಾಸ ಇದೆ, ನನಗೆ ಅವಕಾಶ ಸಿಗುತ್ತಾ ಅಂತ ನಾನು ವಿಶ್ವಾಸದಿಂದ ಇದ್ದೀನಿ. ನೋಡೋಣ, ನಾಳೆ ಆಗುತ್ತೋ ನಾಡ್ದಾಗುತ್ತೋ ಅನೌನ್ಸ್ ಆಗುತ್ತೆ. ಒಟ್ಟು ವಿಶ್ವಾಸದಿಂದ ಅಂತೂ ಇದ್ದೀನಿ. ಡೆಲ್ಲಿ ಹೋಗಿದ್ವಿ. ನಿಮ್ಮ ಕ್ಷೇತ್ರದ ಜನತೆ ಎಲ್ಲ ಆಗಲೇ ಹರ್ಷ ವ್ಯಕ್ತಪಡಿಸ್ತಾವ್ರೆ ಸರ್. ನೋಡಿ ಸರ್, ಈಗ ಹೈಕಮಾಂಡು, ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, AICC ಅಧ್ಯಕ್ಷರು, ರಾಹುಲ್ ಗಾಂಧಿಯವರು ಎಲ್ಲರೂ ಕುಂತು ಸಭೆಯನ್ನು ಮಾಡಿ ಒಂದು ಪಟ್ಟಿಯನ್ನು ಮಾಡಿದ್ದಾರೆ ಅಂತ ನಮಗೆ ಬಂದ ಮಾಹಿತಿ. ನನಗೂ ವಿಶ್ವಾಸ ಇದೆ, ನನಗೆ ಅವಕಾಶ ಸಿಗುತ್ತಾ ಅಂತ ನಾನು ವಿಶ್ವಾಸದಿಂದ ಇದ್ದೀನಿ. ನೋಡೋಣ, ನಾಳೆ ಆಗುತ್ತೋ ನಾಡ್ದಾಗುತ್ತೋ ಅನೌನ್ಸ್ ಆಗುತ್ತೆ. ಒಟ್ಟು ವಿಶ್ವಾಸದಿಂದ. ಸಾಕಷ್ಟು ಸಚಿವಾಕಾಂಕ್ಷಿಗಳಿದ್ರು, ಅವರೆಲ್ಲರೂ ಕೂಡ ದೆಹಲಿಗೆ ಹೋಗಿದ್ರು. ಅವರೆಲ್ಲರೂ ಕೂಡ ವಾಪಸ್ ಆಗಿದ್ದಾರೆ. ಒಬ್ಬೊಬ್ಬರಾಗಿ ವಾಪಸ್ ಬಂದ ನಂತರದಲ್ಲಿ ಏನೇನು ಹೇಳಿದ್ರು ಅನ್ನೋದನ್ನು ಕೇಳಿಸ್ಕೊಳ್ತಾ ಇದ್ವಿ. ಕೊನೆಗೂ ಕೂಡ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿದ್ರು ರಾಜ್ಯ ನಾಯಕರು. ಆ ನಂತರದಲ್ಲಿ ತಮ್ಮ ಬಳಿ ಇದ್ದಂಥ ಪಟ್ಟಿಯನ್ನು ಕೂಡ ಕೊಟ್ಟರು. ಫೈನಲ್ ಪಟ್ಟಿ ಹೈಕಮಾಂಡ್ ಇನ್ನೇನು ಬಿಡುಗಡೆ ಮಾಡುತ್ತೆ. ಈ ವಿಚಾರ ಎಲ್ಲವೂ ಕೂಡ ಶಾಸಕರಿಗೆ ಗೊತ್ತಾದ ನಂತರದಲ್ಲಿ ಫೈನಲ್ ಆಗಿದೆ ಪಟ್ಟಿ ಅನ್ನೋದು ಕನ್ಫರ್ಮ್ ಮಾಡಿಕೊಂಡು ಒಂದಷ್ಟು ಸಚಿವಾಕಾಂಕ್ಷಿಗಳು ಯಾರೆಲ್ಲ ಇದ್ರಲ್ವ ಅವರೆಲ್ಲರೂ ಕೂಡ ದೆಹಲಿಯಿಂದ ವಾಪಸ್ ಆಗಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ಗೆ ಆಗಮಿಸಿದಂಥ ಆ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. ಅನೇಕರು ಒಂದಷ್ಟು ಮನವಿಗಳನ್ನು ಕೂಡ ಮಾಡ್ತಾ ಇದ್ದಾರೆ, ಆಗ್ರಹಗಳನ್ನು ಕೂಡ ನಡೆಸ್ತಾ ಇದ್ದಾರೆ. ಮೊದಲು ಮಂತ್ರಿ ಸ್ಥಾನ ಕೊಡಲಿ, ಆ ನಂತರದಲ್ಲಿ ಖಾತೆ ಹಂಚಿಕೆ ಮಾಡಲಿ ಅನ್ನುವಂಥ ಒಂದಷ್ಟು ಕೋರಿಕೆಗಳನ್ನು ಇಡ್ತಾ ಇರೋದು. ಮತ್ತೊಂದಷ್ಟು ಜನ ಸಚಿವಾಕಾಂಕ್ಷಿಗಳು ಹೇಳ್ತಾ ಇರೋದು ಯಾರಿಗೆ ಆಗ್ತಾರೋ ಗೊತ್ತಿಲ್ಲ, ಆದರೆ ಈ ಬಾರಿ ಬಹಳ ಪಾಸಿಟಿವ್ ಆದರೆ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಇದೆ ಅಂದಿದ್ದಾರೆ. ಏನಾಗಿದೆ, ಈಗ ಸೋಮವಾರ ದಿವಸ ಪ್ರಮಾಣ ವಚನ ಸ್ವೀಕಾರ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಪಟ್ಟಿನ ಭಾನುವಾರ ದಿವಸ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಿಮ್ಮ ಹೆಸರು ಇದೆಯಾ ಸರ್? ಅದು ಹೆಂಗೆ ಗೊತ್ತಾಗುತ್ತೆ ಸರ್? ಏನಾದರೂ ಬೇಡಿಕೆ ಇಟ್ಟರೆ ಸರ್ ಸಿ ಎಂ ಅವ್ರ ಹತ್ರ? ಯಾವ ಬೇಡಿಕೆಯೂ ಇಲ್ಲ, ಏನು. ನೀವು ಭಾಳಷ್ಟು ಹಿರಿಯರಿದ್ದೀರಿ, ಸಾಕಷ್ಟು ಬಾರಿ ನಿಮಗೆ
ನಿರೀಕ್ಷೆಯಾಗಿದೆ? ಇದೆ ಎಲ್ಲ ಈಗ ಮಾಡ್ತಾರಲ್ಲ, ಗೊತ್ತಾಗುತ್ತಲ್ಲ ಸೋಮವಾರ. ಸರ್ ನೀವಿದ್ರೆ ಪಕ್ಷಕ್ಕೊಂದು ಶಕ್ತಿ ಸರ್, ಹಾಗಾಗಿ ನಿಮ್ಮಂಥವ್ರಿಗೆ ಅವಕಾಶ ಕೊಡಬೇಕಲ್ಲ ಸರ್. ಕೊಡ್ತಾರೆ ಅಂತ ಭಾವಿಸ್ಕೊಂಡಿದ್ದೀವಿ. ಯಾವ ಖಾತೆಗೆ? ಖಾತೆಗಿತ್ತು ಫಸ್ಟ್ ಮಂತ್ರಿ, ಆಮೇಲೆ ಖಾತೆ. ಮಂತ್ರಿ ಆಗಲೇ ಸೋಮವಾರ ಆಗುತ್ತೆ ಸರ್ ಪ್ರಮಾಣ? 100% ಸೋಮವಾರ ಆಗುತ್ತೆ, ಯಾವುದೇ ಅನುಮಾನ ಇಲ್ಲ. ರಾಜ್ಯಪಾಲರು ಈಗಿಲ್ಲ, ರಾಜ್ಯಪಾಲರು ಬರ್ತಾರೆ, ನಾಳೆ ಸಾಯಂಕಾಲ ಬರ್ತಾರೆ.